ಎಲ್ಲ ಥರದ್ದು ಕಾಯಿಪಲ್ಲೆ ತಂದಿಟ್ಬಿಡ್ತಾನೆ ನೋಡಿ ನಮ್ಮ ಶಿವು. ಇಷ್ಟೆಲ್ಲ ತರಕಾರಿನ ಒಂದು ದಿನಕ್ಕೆ ಮಾಡೋಕ್ಕಾಗಂಗಿಲ್ಲ, 2-3 ದಿನದಾಗೂ ಖಾಲಿ ಆಗಂಗಿಲ್ಲ. ಸುಮ್ಮನೆ ಕೊಳತೊಕ್ಕವ್ಯವು. ಹಾಂ, ಅಮ್ಮ ಇಲ್ಲೇ ಕುಂತ ಮಾತಾಡ್ತೀನಿ ತಡಿ. ಹೆಂಗಾರ ಮಾಡಿ ಮಾವಂಗೆ ಇವತ್ತು ಬುತ್ತಿ ನಾನು ಮಾಡ್ಕೊಂಡು ಹೋಗ್ತೀನಿ. ಯಮ್ಮ, ನಿಮ್ಮ ಮಾವ ನಿಂಗೆ ಪಲಾವ್ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಆ ಪಲಾವ್ಗೆ ಏನೇನು ಹಾಕ್ಬೇಕು ಅವನ್ನೆಲ್ಲ ತಂದಾನ. ಹಂಗೆ ಪುದೀನಾನು ತಂದ ನೋಡು, ಇವತ್ತು ರಾತ್ರಿ ಮಾಡ್ಕೊಂಡು ತಿನ್ನು. ಏನು? ಹೌದಾ, ಮಾವ ತಂದಾನ? ಆತು, ಇವತ್ತು ರಾತ್ರಿ ಪಲಾವ್ ಮಾಡ್ತೀನಿ. ಯಮ್ಮ, ಮಾವ ಎಲ್ಲಿ? ಹೊಲಕ್ಕ ಮತ್ತಿಲ್ಲೊಕ್ಕ ನಿಮ್ಮ ಮಾವ. ಅದೇನ ನೀನೇ ಕೆಲಸ ಇತ್ತು ಅಂತ ಹೊಲದ ಕಡೆ ಹೋಗಕ್ಕೆ ಆಗಿದ್ದಿಲ್ಲ ಅವನಿಗ, ಹಂಗಂತ ಇವತ್ತು ಹೊಲಕ್ಕೆ ಹೋಗ್ಯಾನ. ಬೆಳಿಗ್ಗೆನೇ ಹೋಗ್ಯಾನವ. ಹೌದಾ, ನಾಷ್ಟ ಮಾಡಿದ್ನಾ? ನಾಷ್ಟ ಮಾಡಿದ್ದ. ಭಾಗ್ಯ ಅದಳಲ್ಲ ಮನ್ಯಾಗ, ಬಿಸಿ ಬಿಸಿ ತಾಲಿಪಟ್ಟು ಮಾಡ್ಕೊಟ್ಟಿದ್ಲು, ಮೊಸರು ಹಾಕೊಂಡು ಮಸ್ತನೆ ತಿಂದು ಹೋಗ್ಯಾನ. ಛೇ, ನಾನು ಬೆಳಿಗ್ಗೆ ಹೇಳ್ಬೇಕಿತ್ತು ಇವತ್ತು. ಬೆಳಿಗ್ಗೆ ಎದ್ದಿದ್ರೆ ನಮ್ಮ ಮಾವಂಗ ಬಿಸಿ ಬಿಸಿ ತಾಲಿಪಟ್ಟು ಮಾಡ್ಕೊಡ್ಬೋದಿತ್ತ. ಛೇ, ಬೆಳಿಗ್ಗೆ ಆಗ್ಲಿಲ್ಲ ಅಂದ್ರೆ ಏನಾಯ್ತು, ಮಧ್ಯಾಹ್ನ ಬುತ್ತಿ ತಗೊಂಡು ಹೋಗ್ತೇನೆ ಹೊಲಕ್ಕೆ. ಯಮ್ಮ, ನಾ ರೊಟ್ಟಿ ಬಡಿಲ್ಲ, ಮೆತ್ತಗ ಹೂ ಮಾಡ್ದಂಗೆ ಮಾಡ್ತಾನೆ. ರೊಟ್ಟಿ ಬಡಿಲ್ಲ? ಯೋ ಬ್ಯಾಡ್ಲಿಲ್ಲ, ಬೇಡ ರೊಟ್ಟಿ ಮಾಡ್ಬೇಡ. ಈಗ ರೊಟ್ಟಿ ಕುಂತಾಳ ಭಾಗ್ಯ, ಮತ್ ನೀನೇನ್ ಮಾಡ್ತಿ? ಬ್ಯಾಡ ತಗೋ, ಆಕಿ ಮಾಡ್ಲಿ. ಹೌದಾ? ಯಮ್ಮ, ಹಂಗಂದ್ರೆ ಪಲ್ಯ ಮಾಡ್ಲಾ? ಮಾವಗ್ಗ ಅಲಸಿಂದಿ ಕಾಳಿನ ಪಲ್ಯ ಅಂದ್ರೆ ಭಾಳ ಇಷ್ಟ, ಮಾಡ್ಲಾ? ಲೇಲಿಲ್ಲ, ಅಲಸಿಂದಿ ಕಾಳು ಅವನ್ನ ಬೆಳಿಗ್ಗೆನೆ ಕುದಿಯಕ್ಕೆ ಇಡ್ಬೇಕು. ಇವಾಗ ಎಲ್ಲಿಂದ ಮಾಡಿ? ಅಷ್ಟಕ್ಕೂ ತುಪ್ರಿಕಾಯಿ ಪಲ್ಲೆ, ಹೀರಿಕಾಯಿ ಪಲ್ಲೆ, ಮತ್ತೊಟ್ಟು ಟಮಾಟಿ ಸಾರು, ಒಗ್ಗರಣೆ ಅನ್ನ ಎಲ್ಲ ಮಾಡ್ಯಾಳ ಭಾಗ್ಯ. ಈಗ ಆಕೆ ಬುತ್ತಿ ತಗೊಂಡು ಹೊಂಟಾಳ. ಶಿವಗೂ ಭಾಗ್ಯ ಮಾಡಿದ ಅಡಿಗೆ ಅಂದ್ರೆ ಅಷ್ಟಿಷ್ಟ, ಭಾರಿ ಇಷ್ಟಪಡ್ತಿಂತಾನ. ಅದಕ್ಕೆ ನೀನ ಮಾಡ್ಬಿಡವ ಅಂತ ನಾನು ಇಲ್ಲಿ ಹಂಗ ಕೊತ್ತಂಬರಿ ಅವು ಪಲ್ಯ ಎಲ್ಲ ಸೋಸಕ್ಕಂತ ಕುಂತೆ. ಹೌದಾ? ತಗೋಬೇಯಮ್ಮ, ಎಲ್ಲ ಅಡಿಗೆನ ಆಗ್ಬಿಟ್ಟತಿ ಅಂದ್ರ ನಾನೇನ್ ಮಾಡ್ಲಿ? ಯಮ್ಮ, ಏನ್ ಭಾಗ್ಯ? ಯಮ್ಮ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಮಾವಂಗ ಬುತ್ತಿ ಕೊಟ್ಟು ಅಲ್ಲೇ ಸ್ವಲ್ಪ ಕುಂತು ಏನಾರ ಕೆಲಸ ಇದ್ರ ಮಾಡಿ ಸ್ವಲ್ಪ ಲೇಟಾಗಿ ಬರ್ಲಾ? ಮನ್ಯಾಗ ಕುಂದ್ರಕ್ ಬ್ಯಾಸ್ರಮ್ಮ, ಅದಕ್ಕೆ. ಹೋಗವ ಹೋಗು, ಅವನಿಗೂ ಒಬ್ಬವನಿಗ ಕೆಲಸ ಮಾಡಿ ಮಾಡಿ ಬ್ಯಾಸರ ಆಕಿರ್ತತಿ. ಏನಾರ ಅವ ಕಳಿಕಿವು, ಇಲ್ಲಾಂದ್ರೆ ಏನಾರ ಹರಿಯವಿದ್ರ ಅವನ ಹರಿ, ಏನಾರ ಒಟ್ಟು ಕೆಲಸ ಇದ್ದೇ ಇರ್ತಾವ ಹೊಲ ಅಂದ್ಮೇಲೆ ಹೋಗಿ ಮಾಡ್ಬಾ. ಹೋಗು, ಹೊಟ್ಟೆ ತುಂಬ ಊಟ ಮಾಡಿಸು. ಏನ ಅವ ಬ್ಯಾಡ ಅಂತ ನಾ ನೀಡು, ಏನ ಅವ ಬ್ಯಾಡ ನಂಗಿಲ್ಲ, ನೀಡಿ ಊಟ ಮಾಡಿಸು ಆತಾ? ಮನಿ ನಂಗೆ ಹೇಳ್ಕೊಡ್ಬೇಕಾರ, ತುತ್ತು ಮಾಡಿ ಊಟ ಮಾಡಿಸ್ತೀನಿ ತಗೋ ನಿನ್ ಮಗ್ಗ. ನಾನು ಇನ್ ಬರ್ಲಾ? ಲೀಲಾ, ಬರ್ತೀನಿ. ಭಾಗ್ಯ, ಅಯ್ಯೋ ದೇವ್ರಿ, ನಾನು ಹೋಗ್ಬೇಕಂತ ಮಾಡಿದ್ದೆ. ಛೇ, ಈ ಭಾಗ್ಯ ಒಂದು ಇಷ್ಟು ದಿನ ತಾನ ಮಾಡ್ಯಾಳಲ್ಲ, ಇವತ್ತು ಮಾಡ್ಬಿಟ್ಟಾಳ. ನಾನು ಇವತ್ತು ಬುತ್ತಿ ತಗೊಂಡು ಹೋಗ್ಬೇಕು, ಪ್ರೀತಿಯಿಂದ ನಮ್ಮ ಮಾವನ ಹತ್ರ ಮಾತಾಡ್ಕೊಂತ ಕುಂದ್ರಬೇಕು ಅಂತ ಎಷ್ಟು ಆಸೆ ಪಟ್ಟೆ. ಲೀಲಾ, ಖಾಲಿ ಕುಂತ ಏನ್ ಮಾಡ್ತಿ? 4 ಭಾಂಡೆ ಅರಿಬೇದವು, ಮಾಡೋಗು. ನಾನ್ ಭಾಂಡೆ ಮಾಡ್ಬೇಕಾ? ಯಮ್ಮ, ನಾ ಆಮೇಲೆ ಮಾಡ್ತೀನಿ, ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ ತಡಿ. ಲೀಲಾ, ಈಗ ಭಾಗ್ಯ ಹೋಗ್ಯಾಳ, ಆಕೆನ ಹಿಂದಿ ಕೊಟ್ಟಾಳ ನೋಡು. ಥೋ, ಏನ್ ಹೇಳ್ಬೇಕಪ್ಪ ಈ ಹುಡುಗಿಯರಿಗ. ಹಾ, ಇಲ್ಲಿಗೆಲ್ಲ ರೆಡಿ ಆಯ್ತು. ಈಗ ಸರ್ ಬಂದ್ರೆ ಈ ಫೈಲ್ ನೋಡ್ಬಿಟ್ರೆ ಮುಗೀತು, ಮತ್ತೆ ಮುಂದಿನ ಕೆಲಸ ನೋಡ್ಕೊಳಕ್ ಆಕೈತಿ. ಪ್ರಸಾದ್, ಓ ವೀರೇಶ, ಹೇ ಬಾರೋ. ಅಲ್ಲ, ಫೋನ್ ಮಾಡಿದ್ದಿಲ್ಲ, ಸರ್ ಕೆಲಸ ಕೊಡ್ತೀನಿ ಬಾ ಅಂದಾರ ಅಂತ. ಎಲ್ಲಿ ಸರ್? ಬರ್ತಾರ, ಇನ್ನ ಟೈಮ್ ಐತಿ. ನೀನೇನು ಬರೋ ಹೊತ್ತ ಆತು. ಹೌದಾ? ಹಂಗಂದ್ರೆ ಸರಿ. ನಂಗೆ ಕೆಲಸ ಇರ್ಲಾರ್ದ ಕೈ ಕಟ್ಟಾಗ್ಬಿಟ್ಟತಿ, ಕೈ ಖರ್ಚಿಗೂ ರೊಕ್ಕಿಲ್ಲ, ಅದಕ್ಕೆ ಏನು ಮಾಡಲಿ ಅಂತ. ಸರ್ ಕರೆದು ಕೆಲಸ ಕೊಡಕುಂತಾರ, ಮತ್ತೇನಕ್ಕೆ ಚಿಂತಿ? ಕೈ ತುಂಬ ರೊಕ್ಕ ಆಡ್ತಾವ್ ತಗೋ. ಇನ್ನು ಮೇಲೆ ಏನ ನೀ ಬ್ಯಾಡ ಅಂದ್ರೆ ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ್ಕೊಂತಾನ ಹೋಗ್ತೈತಿ. ಆದ್ರೆ ಕೆಲಸ ಅಷ್ಟ ರಿಸ್ಕ್. ರೊಕ್ಕದ ಸಂಬಂಧ ಎಷ್ಟು ಕೆಲಸ ಏನು ಮಾಡಿದ್ರು ಕಮ್ಮಿನ ಬಿಡೋ. ಆದ್ರೂ ಈ ಡ್ರಗ್ಸು ಅದು ಇದು ಮಾರೋದು ಸ್ವಲ್ಪ ರಿಸ್ಕೆ. ಆದ್ರೂ ಪೇಮೆಂಟ್ ಚೆನ್ನಾಗೈತಲ್ಲ, ಹಂಗೆಲ್ಲ ಏನ್ ರಿಸ್ಕ್ ಇರಂಗಿಲ್ಲ. ನಾವು ಸ್ವಲ್ಪ ಹುಷಾರಾಗಿ ಪೊಲೀಸ್ನವ್ರನ್ನ ನೋಡಿ ಹ್ಯಾಂಡಲ್ ಮಾಡಿ ಆಮೇಲೆ ನಿಂಗೆ ಗೊತ್ತಲ್ಲ, ಮಾಲ್ನ ಡೆಲಿವರಿ ಮಾಡಿದ್ರು ಮುಗಿದೋತು ಅಷ್ಟೇ. ನೋಡಪ್ಪ, ನಿನ್ ಇಷ್ಟ, ನಿನ್ ರಿಸ್ಕ್ ತಗೊಂಡು ಕೆಲಸ ಮಾಡ್ತೀನಿ ಅಂತ ಮುಂದೆ ಬಂದಿ, ನಿನ್ ಇಷ್ಟ. ಮತ್ತ ಇದಕ್ಕೆಲ್ಲ ನಾನು ಹೊಣೆ ಅಲ್ಲ. ನಂಗೆ ಕೆಲಸ ಸಿಕ್ಕರ್ ಸಾಕಾಗೈತಿ ಅಂತ ಪರಿಸ್ಥಿತಿ ಒಳಗದಿ ನಾನು. ಸರ್ ಎಲ್ಲಿ? ಸರ್ ಇನ್ನೇನ್ ಬರ್ತಿದ್ರ? ಯಾಕೆ ಇವತ್ತು 5 ನಿಮಿಷ ಲೇಟ್ ಆದ. ಸರ್ ನಮಸ್ತೆ ರೀ. ಹಾ ನಮಸ್ತೆ. ಕೆಲ್ಸಕ್ಕೆ ಇವಾಗ ಜಾಯ್ನ್ ಆಗ್ತೀರಿ? ಸರ ತುಂಬಾ ಥ್ಯಾಂಕ್ಸ್ ರೀ. ನಿಜವಾಗ್ಲು ನಾನು ಜೈಲೊಳಗಿದ್ದಾಗ ನನ್ನನ್ನು ಬಿಡಿಸ್ಕೊಂಡು ಬಂದಿದ್ದು ನೀವಂತ. ನಿಜವಾಗ್ಲು ನಂಗೆ ಭಾಳ ಖುಷಿ ಆತ್ರಿ. ನೀವು ಬಿಡಿಸ್ಕೊಂಡು ಬಂದಿದ್ದಿಲ್ಲ ಅಂದ್ರೆ ನಾನು ಇನ್ನ ಜೈಲೊಳಗೆ ಇರ್ತಿದ್ದೆ. ಅದಕ್ಕೆ ಇರ್ಲಿ, ಒಬ್ರು ಕಷ್ಟಕ್ಕೆ ಒಬ್ರು ಆಗೋದು ಸರ್ವೇ ಸಾಮಾನ್ಯ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಬ್ರಿಗೊಬ್ರು ಆಗ್ಬೇಕಾಕೈತಿ. ಅದಂಗಿರ್ಲಿ. ಈಗ ಸ್ವಲ್ಪ ನಮ್ದು ಕೆಲಸ ಆಗದೈತಪ್ಪ. ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಟ್ಟು ಬಿಡ್ತೀವಿ. ಏನು 2 ದಿನಕ್ಕೊಮ್ಮೆ ಹಿಂಗೆ ಕೊಡಲ್ಲ, ಒಂದೊಂದು ಡೆಲಿವರಿ ಹಿಂದನ ಪೇಮೆಂಟ್ ಆಗ್ಬಿಡ್ತಾವು. ಆದ್ರಿ ಸರ, ಆದ್ರೆ ಬೆಳಿಗ್ಗೆನೇ ಇರ್ತಾವ ನೋಡಪ್ಪ ಈ ಸಲ ಡೆಲಿವರಿ. ಈವ್ನಿಂಗ್ ಮಧ್ಯಾಹ್ನ ಹಿಂಗೆ ಇರ್ತಿದ್ವು ಇಷ್ಟು ದಿನ. ಇವಾಗ ಸ್ವಲ್ಪ ಟೈಮಿಂಗ್ ಚೇಂಜ್ ಆಗೈತಿ. ಬೆಳಿಗ್ಗೆನ 10-10:30 ಅಂದ್ರೆ ಡೆಲಿವರಿ ಮುಗಿಸ್ಕೊಂಡು ಬಂದ್ಬಿಡ್ಬೇಕು. ಆದ್ರೆ ನೀನು ಇಲ್ಲಿ ಬರಂಗಿಲ್ಲ, ಆಫೀಸ್ ಹತ್ರ ಬರಂಗಿಲ್ಲ. ಏನಾದ್ರೂ ಒಂದ್ ವೇಳೆ ಸಿಕ್ ಹಾಕೊಂಡ್ರೆ ಇದಕ್ಕೆ ನಾವು ಹೊಣೆಯಲ್ಲ, ನಾವು ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ. ನಮ್ಮ ಹೆಸರು ಉಸಿರು ಬಿಡಂಗಿಲ್ಲ ಅಷ್ಟೇ. ಆದ್ರಿ ಸರ, ನೀವು ಹೇಳ್ದಂಗ ಮಾಡ್ತೀನ್ರಿ. ಬಹಳ ನಾಜೂಕಿಂದ ಚಾಣಾಕ್ಷತನದಿಂದ ಮಾಡ್ತೀನ್ರಿ. ಈ ಕೆಲಸದಾಗ ರಿಸ್ಕ್ ತಗೊಳಕ್ಕೂ ನಾ ರೆಡಿ ಅದೀನ್ರಿ. ನಿಮ್ಮಂತ ಕೆಲಸಗಾರರು ಬೇಕಂತ ಮತ್ತ ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದು. ಬಂದಿದ್ದು ಖುಷಿ ಆತು. ನಿಂದು ಕೆಲಸ ಗೊತ್ತಾತು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಾ, 10:15 ಡೆಲಿವರಿ ಮುಗಿಸ್ಬಿಡು. ನಿನ್ ಪೇಮೆಂಟ್ ನೀನ್ ತಗೊಂಡು ಹೋಗ್ಬಿಡು ಅಷ್ಟೇ. ಇವ್ರೇ ಪ್ರಸಾದ್ ಅವ್ರಿ, ಅವ್ರಿಗೆ ಸ್ವಲ್ಪ ನಾಷ್ಟ ಚಾ ಮಾಡಿಸ್ರಿ. ಒಂದ್ 5,000 ರೂಪಾಯಿ ಕೈ ಖರ್ಚಿಗೆ ಕೊಡ್ರಿ. ಹ್ಞೂ ರೀ ಸರ. ಬಾರು ವೀರೇಶ, ಅಂತೂ ಹೊಡೆದಿಲ್ಲ ಚಾನ್ಸ್. ಇಂಥ ಚಲೋ ಕೆಲಸ, ಇಂಥ ಮಾಲಕರ ಕೈ ಕೆಳಗೆ ನೀ ಕೆಲಸ ಮಾಡ್ಬೇಕು ಅಂದ್ರ ನಿಂದು 7 ಜನ್ಮದ ಪುಣ್ಯ ಕರೇನು. ಮತ್ತೆ ನಡಿ, 5,000 ರೂಪಾಯಿ ಕೈ ಖರ್ಚಿಗೆ ಕೊಡ್ತಾನಿ. ಸ್ವಲ್ಪ ಚಹಾ ನಾಷ್ಟ ಮಾಡು. ನಡಿ. ನಡಿ ಹೋಗುನು. ಸರ ಬರ್ತೀನ್ರಿ.
ಹುಡುಗ ಏನೋ ನೋಡಕ್ ಒಳ್ಳೆಯವನದಾನ, ಹೊಂಬಿದ್ದಂಗದಾನ, ಅಷ್ಟೇ ಚಾಣಾಕ್ಷ ಇಲ್ಲ. ಪೊಲೀಸ್ನವ್ರದ್ದು ಒಂದು ಹಾವಳಿ ಎದ್ದು ಬಿಟ್ಟತಿ, ಬೆನ್ನಿ ಗಂಟಿದ್ ಬೇತಾಳ್ತಾರ ನಮ್ಮ ಹಿಂದನ ಬಿದ್ದುಬಿಟ್ಟಾರ. ಈ ಕೆಲ್ಸಕ್ಕೆ ಈ ಹುಡುಗನ ಹೇಳಿ ಮಾಡಿಸ್ದಂಗದಾನ. ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ನಡಿತೈತಿ. ಒಳಗೋದ್ರು ಹೋಗ್ತಾನ ತಗ, ನಮಗೆ ಹೈ ಪೇಮೆಂಟ್ ಸಿಕ್ಕರೆ ಸಾಕು. ಹಾ, ಇದ ಸರಿಯಾದ ಟೈಮ್. ಆ ಸುಚಿತ್ರ ಮನೆ ಕಡೆ ಹೋಗಿ ಆಕಿನ ಹೊಟ್ಟೆ ಉರಿಸ್ತೀನಿ. ನನ್ನ ಗಂಡಂಗೂ ಚಲೋ ಕೆಲಸ ಸಿಕ್ಕತಿ. ನಾವು ಈಗ ಕೋಟ್ಯಾಧೀಶ್ವರ ಆಗಕ ಇನ್ನ ಸ್ವಲ್ಪ ದಿನ ಬಾಕಿ ಐತಿ. ನಿನಕ್ಕಿಂತ ಸೌಕಾರ ಆಗಿ ತೋರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮೇಘಾನ ಅಲ್ಲ ಅಂತ ಹೇಳಿ ಬರ್ತೀನಿ. ಹೌದು, ಆಕೀಗ ನಾವು ಸೌಕಾರ ಆಗ್ತೀವಿ ಅಂದ್ರೆ ಹೊಟ್ಟೆ ಉರಿಗಿ ಪಟ್ಕೊಂಡು ಸಾಯಿ. ಆಕಿನ ಹೊಟ್ಟೆ ಉರ್ಸೋದ್ರೊಳಗಿರೋ ಖುಷಿ ಎಲ್ಲೂ ಇಲ್ಲ. ವಾರ್ಗಿತ್ತಿ ಮಾತಾಡ್ಯಾಗನ. ಮೇಘ, ಯಾರಪ್ಪ ಈಗ? ಏನ್ರಿ, ಎಲ್ಲಿ ಹೊಂಟಿ ಅಲ್ಲ? ಬಾಗ್ಲ ಹಂಗ ಬಿಟ್ಟು ನಮ್ಮತ್ತಿ ಅದಲ್ರಿ ಒಳಗ. ನಮ್ಮತ್ತಿ ಸ್ವಲ್ಪ ಅಕ್ಕಿ ಗೋಧಿ ಆರ್ಸಾ ಕುಂತಾಳ, ಬೆಳಕ್ ಬೀಳಿ ಅಂತ ಬಾಗ್ಲ ಹಂಗ ಬಿಟ್ಟಿವಿ. ಹೌದಾ, ಸರಿ. ಅಲ್ಲ, ನಾವು ನಿನ್ನೇನ ನಿಮ್ಗೆ ಅಡ್ವಾನ್ಸು ಬಾಡಿಗೆ ಎಲ್ಲ ಕೊಟ್ವಲ್ಲ, ಮತ್ತೆ ಯಾಕೆ ಬಂದ್ರಿ? ನಂದಾಯ್ತವ ಮನಿ. ಓ, ನೀ ಬೇಷದಿ ಬಿಡು. ಯಾಕೆ ಬಂದ್ರಿ ಅಂದ್ರೆ ನಾ ದಿನಕ್ಕೊಂದು 100 ಸಲ ಬರ್ತಾನಿ. ನಂದು ಮನಿ ಐತಿದು, ಬಾಡಿಗೆ ಕೊಟ್ಟು ನಂದ ಮನಿ ಅನ್ನಕ್ ಹೋಗ್ಬೇಡವ ನೀನು. ಬರ್ಬೇಕಾಕೇತಿ, ನೋಡ್ಬೇಕಾಕೇತಿ, ಎಲ್ಲ ಮಾಡ್ಬೇಕಾಕೇತಿ. ಛೇ 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 ಅಲ್ವಾ? ಅಂಗಳ ಬಾಗ್ಲ ಕಸ ಹುಡುಗಿಲ್ಲ, ರಂಗೋಲಿ ಬಿಟ್ಟಿಲ್ಲ, ಹೊಸ್ಲಿಂಗ್ ನೋಡಲಿ ಅರ್ಶನ ಕುಂಕುಮ ಇಟ್ಟಿಲ್ಲ. ಹಿಂಗೆ ಏನ್ ನೀನು ಹೆಣ್ಮಗಳು? ಮೊದ್ಲ ಕೆಲಸ ಮಾಡುವ, ಆಮೇಲೆ ನೀ ಹರಗಾಡಕ್ ಹೋಗು. ತುಳಸಿ ಕಟ್ಟಿಗ ನೆಟ್ಟ ನೀರ್ ಹಾಕಿಲ್ಲಲ್ಲ ಹುಡುಗಿ, ನೀ ಎಂತ ಕರಿಯ ಬಾಳೆ ಮಾಡಿ ಏನಿ ಎಲ್ಲೆರ. ಮೊದ್ಲು ತುಳಸಿ ಗಿಡಕ್ಕ ನೀರ್ ಹಾಕು, ಅಲ್ಲೆಲ್ಲ ಚೊಚ್ಚಾಗಿ ಕಲ್ಲು ಒರೆಸ್ಕೋ, ಇಲ್ಲೆಲ್ಲ ಕಸ ಹುಡುಗು. ಬಾಗ್ಲ ನೋಡಲಿ ಎಲ್ಲ ಧೂಳು ಕುಂತ್ ಬಿಟ್ಟತಿ. ಎಲ್ಲ ಚೊಚ್ಚಾಗಿ ಇಟ್ಕೋಬೇಕವ ನೀನು, ಅಗತ್ಯಾಗಿ ಇಟ್ಕೋಬೇಕು. ಹಿಂಗತೆ ರಾಡಿ ಇಟ್ರೆ ನಮಗಾಗಂಗಿಲ್ವಾ? ಕರೆನೋ ಮತ್ತ ಮನಿ ಕೊಡು ಮುಂದೆ ನಾವು ಹೇಳೇ ಕೊಟ್ಟೇವಿ. ಅಲ್ಲ, ನಾನೆಲ್ಲ ಮಾಡ್ತೀನಿ ತಗೋರಿ, ನೀವು ಬಂದು ಹೇಳ್ಕೊಟ್ಟ ನಾ ಮಾಡ್ಬೇಕಂತ ಏನಿಲ್ಲ, ನಂಗೆಲ್ಲ ಗೊತ್ತೈತೆ ತಗೋರಿ ಮಾಡೋದು. ನಾವೇನ್ ಪುಗ್ಸಟ್ಟಿ ಇಲ್ಲಿ ಮನ್ಯಾಗ ನೀವು ಹೇಳಿದ್ದೆಲ್ಲ ಅನ್ನಿಸ್ಕೊಳಕ ನಾವು ಬಾಡಿಗೆ ಕೊಟ್ಟೇವಿ, ಅಡ್ವಾನ್ಸ್ ಕೊಟ್ಟೇವಿ. ತೀರಾ ಹೇಳ್ಬಾರ್ದು ಅಲ್ವಾ? ನೀ ಚೊಚ್ಚಾಗಿ ಇಟ್ಬಿಡು, ಚೊಚ್ಚಾಗಿ ಬಾಗ್ಲ ಒರೆಸು, ಹೊಸ್ಲಿ ತೊಡಿ. ನಾ ಯಾಕೆ ನಿಂಗೆ ಹೇಳ್ತೇನೆ? ಅದು ಬಿಡು, ನಿನ್ನೆ ಏನ ಜಜ್ಜ ಸೌಂಡ್ ಬಂತಲ್ಲ, ಏನ್ ಜಜ್ಜ ಕುಂತಿದ್ದಿ? ನೋಡವಾ, ಇದು ಹಳೆ ಕಾಲದ್ದು ಹೊಸ ಮನೆ ಐತಿ. ನೀನು ಕುಟ್ಟದು, ಬಾಂಡೆ ಎಸಿಯುದು, ಅದು ಇದು ಮಾಡಿ ನಮ್ಮ ಮನಿನ ಬೀಳಿಸಿಡ್ಬೇಡ. ಒಟ್ಟು ನಾಜೂಕಾಗಿ ಮಾಡ್ಬೇಕು. ನಿನ್ನೆ ರಾತ್ರಿ ಹತ್ತಾಗಿತ್ತಲ್ಲ ಅಂತ ನಾ ಬರ್ಲಿಲ್ಲ ನಾನು. ನೋಡು, ನಾ ಹೇಳ್ತಾನಿ, ಬೆಳ್ಳುಳ್ಳಿ ಜಜ್ಜುದು ಅದು ಇದು ಇದ್ರೆ ಮಾಡಕ್ಕ ಹೋಗ್ಬೇಡ, ನಾ ಈಗ ಹೇಳೇನಿ. ಅಯ್ಯೋ ದೇವ್ರೇ, ಏನ್ ಪಾಪ ಮಾಡಿದ್ನಪ್ಪ ನಾನು? ಎಲ್ಲಿಂದ ಈ ಮುದುಕಿ ಕಡೆ ನಾ ತಗಲಾಕೊಂಡು ಏನೋ. ಹೋಗಿ ಹಾಳಾದ್ ನಮ್ಮತ್ತಿ ಈ ಮನಿನ ತೋರಿಸ್ಬೇಕಾ? ಈ ಮುದುಕಿಯೋ ಬೆಳಿಗ್ಗಿಂದ ಸಂಜೆ ಮಟ ಹಂಗ್ ಮಾಡಬೇಡ ಹಿಂಗ್ ಮಾಡಬೇಡ ಅಂತ ಕಿರಿಕಿರಿ ಮಾಡಿ ಸಾಯ್ತತಿ. ಈ ಕಿರಿಕಿರಿ ಬಾಡಿಗೆ ಮನಿ ದೇವಕ್ಕ ಸಾಕ್ ಮಾಡ್ಯಾಳ. ಏನ್ ಮಾಡ್ಬೇಕು? ಮಾಡು ಲಗು ನಾವು ಕೆಲಸ ಮಾಡುವ. ತಗೋರಿ ಮಾಡ್ತೀನಿ, ಆದ್ರೆ ನಂಗೆ ಅರ್ಜೆಂಟ್ ಕೆಲಸ ಐತಿ. ಈಗ ಹೋಗಿ ಆಮೇಲೆ ಬಂದು ಮಾಡ್ತೀನಿ. ತಗೋರ್ವಾ, ಈ ತಿಂಗಳದಿಯಲ್ಲ ಸಾಕು. ಮುಂದಿನ ತಿಂಗಳ ಬೇರೆ ಮನೆ ನೋಡ್ಕೊಂಡ್ಬಿಡ್ರಿ ನೀವು. ಮನೆ ಖಾಲಿ ಮಾಡ್ಬಿಡ್ರಿ ನೀವು. ಬೇಡ, ನಮ್ಮ ಮನ್ಯಾಗ ಇರೋದು. ನಮ್ಮ ಮನ್ಯಾಗ ಇರ್ಬೇಕು ಅಂದ್ರೆ ಅಗತ್ಯವಾಗಿರ್ಬೇಕು. ನೀ ಜಳಕ ಮಾಡ್ತೀಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಅಂಗ್ಲ ಬಾಗ್ಲ ಮಾತ್ರ ಸ್ವಚ್ಛ ಇರ್ಬೇಕು, ಕಲ್ಲು ಒರೆಸ್ಬೇಕು. ಹಂಗಂದ್ರೆ ಈ ಮನ್ಯಾಗಿರೋ, ಇಲ್ಲಾಂದ್ರೆ ಬಿಟ್ಬಿಡು. ಅಲ್ಲ, ಇಷ್ಟಿಷ್ಟು ಸಣ್ಣ ವಿಷಯಕ್ಕೆ ಮನೆ ಬಿಡು ಅಂತಿರಲ್ರಿ. ತಗೋರಿ, ಇಂದೀಗ ಬಾಗ್ಲ ಒರೆಸಿ ಕಲ್ಲು ಒರೆಸಿ ಎಲ್ಲ ಮಾಡ್ಬೇಕಲ್ಲ, ಮಾಡ್ತೀನಿ ತಗೋರಿ. ಮೊದ್ಲು ತುಳಸಿ ಗಿಡಕ್ಕೆ ನೀರು ಹಾಕುವ. ಹಾಳಾದ್ ಮುದುಕಿ, ಎಲ್ಲಿಂದ ಗಂಟು ಬಿತ್ತ ಏನೋ. ಎಷ್ಟು ಆರಾಮಾಗಿದ್ದೆ ನಾನು. ಈ ಮುದುಕಿ ಅದು ಮಾಡು ಇದು ಮಾಡು, ಒಂಥರ ಅತ್ತಿಕಿನ ಹೆಚ್ಚಾಗಿ ಉರಿಸ್ಕೊಂತತಿ. ನಾನ್ ನೋಡಿದ್ರ ಆ ಸುಚಿತ್ರ ಮನೆ ಕಡೆ ಹೋಗಿ ಜಂಬ ಕೊಚ್ಕೋಬೇಕು ಅಂತ ಮಾಡಿದ್ರ ಈ ಮುದುಕಿ ಕೆಲಸ ಮಾಡು ಅಂತ ಸಾಯ್ತತಿ. ಆಮೇಲೆ ಹೋಗಿ ಆ ಸುಚಿತ್ರ ಹತ್ರ ಜಂಬ ಕೊಚ್ಕೊಂಡು ಬರಾಕೆ ನಾನು ನನ್ನ ಗಂಡಿಗೂ ಕೆಲಸ ಸಿಕ್ಕೇತಿ ಅಂತ. ಅವಿ ನಾನ್ ರೆಡಿ ಆಗಿನಿ, ಲಗುನ ಬಾ. ಹಾ ಬಂದೆ ಸುಚಿ. ಎಲ್ಗೋ ಹೊಂಟಂಗೈತಿ? ಎಲ್ಲಿಗೋ ಪಯಣ? ಸುಮಿತ್ರಿ, ಏನಾತ್ರಿ? ಹೊರಗೆ ಹೊಂಟಾಗ ಎಲ್ಲಿ ಹೊಂಟಿ ಅಂತ ಕೇಳಬಾರ್ದು ಅನ್ನೋ ಪರಿಜ್ಞಾನ ಇಲ್ಲ ನಿನಗ. ಅಡ್ಡ ಬಾಯಿ ಹಾಕೊಂಡು ಒಂಥರ ನಮ್ಮ ಮನೆಗೆ ಅಡ್ಡ ಬೆಕ್ಕು ಕುಂತಂಗಾಗೈತ್ ನೋಡಿ ನೀನು. ಅಲ್ಲ, ಎಲ್ಲರ ಹೋಗೋಕಿನ ಮೊದ್ಲು ಅತ್ತಿಗ ಒಂದು ಮಾತು ಹೇಳ್ಬೇಕು. ನಾವ್ ಇಂಥ ಕಡೆ ಹೊಂಟಿವ್ರಿ, ರೆಡಿ ಆಗ್ತೀನಿ ಅಂತ. ಕೇಳಂಗಿಲ್ಲ ಹೊಂಟು ಬಿಡುದು. ಹೊಂಟು ಬಿಡುದು. ನಾನು ಏನಾರ ಬಾಯಿ ತಪ್ಪಿ ಕೇಳ್ಬಿಟ್ರೆ ನಿಮ್ದೊಂದು ತಣಿಗಿರಿ ಸಾಕು ನೋಡೇನಿ. ಯವ್ವ, ನಾನು ಹೇಳ್ಬೇಕಂತ ಮಾಡಿದ್ನಿ, ಆದ್ರೆ ನೀನು ವಿಲೇಶನ್ ಮನೆಗೆ ಹೋಗಿದ್ದಿಲ್ಲ, ಹಂಗಾಗಿ ಹೇಳಕ್ಕಾಗಿಲ್ಲ. ಹಂಗಂತ ಬಿಟ್ಕೊಂಡ್ರಕ್ಕೂ ಆಗಂಗಿಲ್ಲ ಅಂತ ರೆಡಿ ಆಗಿದ್ದು. ಈಗ ಹೇಳಿ ಹೋಗಿದ್ವಿ ಬೇ. ಏನಪ್ಪ ಒಟ್ಟು ತಿಳಿದಂಗ್ ಮಾಡ್ರಿ. ಈ ಮನ್ಯಾಗ ನಂಗೆ ಏನೈತಿ ಕಿಮ್ಮತ್ತು? ಆ ವಿಲೇಶನ್ ಮನ್ಯಾಗ ಬಾಂಡೆ ಅರ್ಬಿ ಮಾಡಕ್ ಕುಂತಿಯಲ್ಲ, ಸೊಸಿ ಕೈ ಕೇಳಾಗ ಅಲ್ಲೇ ಐತ್ ನೋಡ್ ಕಿಮ್ಮತ್ತು. ಮುಚ್ಕೊಂಡ್ ನಿಂದ್ರತೀಯ ಏನಂತೀಯ? ಪಾಪ ಅವ್ರಿಗೂ ಇನ್ನ ಮನೆ ಅಡ್ಜಸ್ಟ್ ಆಗಿಲ್ಲ. ಓಟ ದಿನ ಮತ್ತೆ ಸಹಾಯ ಮಾಡ್ಬೇಕಾಕೇತಿ. ನಾವ್ ಮಾಡ್ಲಿಲ್ಲ ಅಂದ್ರ ಮತ್ತೆ ಕಂಡೋರ್ ಮಾಡ್ಯಾರನು. ಯವ್ವ, ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ. ಹೋಗ್ಬಾರಪ್ಪ, ಹೇಳ್ಬೇಕು ಅಂತ ಏನಿಲ್ಲ. ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲಿ ಹೋಗಿ ಆರಾಮಾಗಿ ತಿರ್ಗಾಡ್ಕೊಂಡು ತಿನ್ಕೊಂಡು ಆರಾಮಾಗೇನ ಬರ್ರಿ. ಆತಪ್ಪ.
ಹೌದು ಎಲ್ಲಿಗೊಂಟಿಲ್ಲ? ಯವ್ವ ಎಲ್ಲಿಗೂ ಇಲ್ಲವೇ, ಇಲ್ಲೇ ಸ್ವಲ್ಪ ಸಾಯಿಬಾಬಾನ್ ಗುಡಿಗೆ ಹೋಗಿ ಕೈ ಮುಕ್ಕೊಂಡು ಬರ್ತೀವಿ. ಇವತ್ತು ಗುರು ಪೂರ್ಣಿಮಾ ಅಲ್ಲ. ಹೌದ್ರಿ, ನಂಗೂ ಸ್ವಲ್ಪ ಗುಡಿಗೆ ಹೋಗ್ಬೇಕು ಅನ್ಸಕುಂತತಿ. ಬಹಳ ದಿನ ಆತು ಹೋಗೇ ಇಲ್ಲ, ಹಂಗಾಗಿ ಹೊಂಟೇವಿ. ಹೋಗ್ಬಾ ಆದಷ್ಟು ಹೊಟ್ಟಿಲಿದ್ದ ಹೆಣ್ಮಕ್ಳು ಗುಡಿಗೆ ಹೋಗಿ ಬರ್ಬೇಕು. ಏನ ಹೊಟ್ಟೆಗಿನ ಕೂಸುಗೂ ನಿನಗೂ ಶಾಂತಿ ರೀತಿಯಿಂದ ಆರಾಮ್ ಅನಸ್ತತಿ. ಅನ್ನಿಸ್ತತಿ ಮನ್ಯಾಗ ಜಗಳ ಹಚ್ಚಿ. ಹೋಗ್ ಬರ್ರಪ್ಪ, ಹುಷಾರಿ. ಮೆಟ್ಲದಾವು, ಸ್ವಲ್ಪ ಹುಷಾರಿ ನೋಡ್ರಿ. ಮತ್ ಹೇಳಿಲ್ಲ ಅನ್ಬೇಡ್ರಿ, ಎಡಿವಿ ಬಿದ್ದು ಏನಾರ ಹೆಚ್ಚು ಕಡಿಮೆ ಆದ್ರ. ಹೌದಿಲ್ಲ? ಏ ನಾ ಎಂತಕ್ಕೆ ನಿನ್ನ ಬಾಯಾಗ ಒಂದಿನ ಒಳ್ಳೆ ಮಾತು ಬರಂಗಿಲ್ಲಲ್ಲ, ಬರೀ ಇಂಥವ ಹೊಲಸ್ ಮಾತು. ನಿನ್ ಬುದ್ಧಿಗೋಟ್ ಬೆಂಕಿ ಹಚ್ಚ. ಯಪ್ಪ ಹಂಗೆಲ್ಲ ಆಗಂಗಿಲ್ಲ ತಗೋ. ನಾ ಅದಿನಲ್ಲ ಕೈ ಹಿಡ್ದ ಕರ್ಕೊಂಡು ಹೋಗ್ತೀನಿ, ಕೈ ಹಿಡ್ದ ಕರ್ಕೊಂಡ್ ಬರ್ತೀನಿ. ಮತ್ತ ಹೊತ್ತಕ್ಕೇತಿ ನಾವಿನ್ ಹೋಗಿ ಬರ್ತೀವಿ. ಇಲ್ಲ ಹೋಗ್ಬಾ. ಪಾರವಾ ಸ್ವಲ್ಪ ಬಾ. ಸುಚಿತ್ರಮ್ಮ ಏನಾತ? ಏನಿಲ್ಲ, ನಾವು ಸ್ವಲ್ಪ ಗುಡಿಗೆ ಹೋಗಿ ಬರ್ತೀವಿ. ಮನಿ ಕಡೆ ನೋಡ್ತಿರು. ನಾವೆಲ್ಲ ಅದೀವ್ ತಗೋ ನೋಡಕ್. ಆಕೆಗೆ ಏನ್ ಹೇಳ್ಬೇಕು ಮತ್ತ ಮೇ ಅಲ್ಲಿಂದ. ಅತ್ತಿಯರ ನೀವು ಯಾವಾಗ ಇಲ್ಲಿ ಇರ್ತಿರೋ ಯಾವಾಗ ಅಲ್ಲಿ ಹೋಗ್ತಿರೋ ಗೊತ್ತಾಗಂಗಿಲ್ಲ. ಮಾವರು ಮತ್ತ ಕೆಲ್ಸದ ಮೇಲೆ ಹೊರಗೆ ಹೋದ್ರು ಅಂದ್ರ ಮನಿ ನೋಡ್ಬೇಕಿಲ್ರಿ. ಮತ್ತ ಹಂಗಾಗಿ ಪಾರವಾಗಿ ಹೇಳಾಕುಂತಾನಿ. ಹೇಳವಾ ನೀನು ನಿಂಗೆ ತಿಳ್ದಂಗ್ ಮಾಡಿ. ಈಕಿದ್ ಏನ್ ಹಚ್ಚಿ ನೀನು ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದು ಸುಮಿತ್ರಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡವಾ ನೀನ್ ತಿಳ್ದಂಗ್ ನೀನ್ ಮಾಡು. ಹೋಗ್ ಬರ್ಲಾ ಪಾರವಾ? ಊರಿ ಸುಚಿತ್ರಮ್ಮ, ನೀವು ಹೋಗ್ ಬರ್ರಿ. ನೀವು ಬಂದ ಮೇಲೆನ ಮನಿಗೆ ಹೋಗ್ತೀನಿ ತಗೋರಿ. ಆತ, ನಾನು ಇನ್ನು ಹೋಗಿ ಬರ್ತೀನಿ. ಹೋಗಿ ಬರ್ರಿ ಮಾವರ, ಹೋಗಿ ಬರ್ತೀನಿ. ಹ್ಞೂನವಾ ಸೊಸಿ, ಹುಷಾರಾಗಿ ಹೋಗ್ಬಾ. ಹಿಂಗೂ ಸುಚಿತ್ರ ಅವಿನಾಶ ಮನ್ಯಾಗಿಲ್ಲ. ಮನ್ಯಾಗಿನ ಸ್ವಲ್ಪ ಸಂತಿ ಸಾಮಾನು ಅದು ಇದು ಎಲ್ಲ ತಗೊಂಡು ವೀರೇಶನ್ ಮನೆಗೆ ಹೋಗಿ ಕೊಟ್ಟು ಬರ್ಲಾ? ಹೌದು, ಹಂಗ ಮಾಡ್ಬೇಕು. ಪಾಪ ಅವರು ಎಷ್ಟು ತಕೊಂಡು ತಿನ್ಬೇಕು. ದುಡಿಯೋದನು ಏಟ ಏನ ಹೆಂಗಾರ ಮಾಡಿ ಸ್ವಲ್ಪ ಕೊಟ್ಟು ಬರ್ಬೇಕವಾ. ನನ್ನ ಮಗ್ಗು ಆಸರಕ್ಕೆ ತೋಟು. ಪಾರವ, ಹೊರಗ ಮಳಿ ಮಾಡಾಗ್ಬಿಟ್ಟತಿ. ಅರ್ಬಿ ತಕ್ಕೊಂಬ ಹೋಗಿ ನೀನು. ಹ್ಞೂ ರೀ ಅಮ್ಮ. ಹಂಗ ಸ್ವಲ್ಪ ಕಿರಾಣಿ ಅಂಗಡಿಗೆ ಹೋಗಿ ಚಾ ಪುಡಿ ತಗಂಬ, ರೆಡ್ ಲೇಬಲ್. ಯಾಕಂದ್ರ ಚಾ ಪುಡಿ ಖಾಲಿ ಆಗಿತ್ತು ನೋಡು. ನಂಗ ನೆನಪ ಇಲ್ಲ ಅವಿನಾಶ್ಗೆ ಹೇಳಾಕ. ಹೌದ್ರಿ, ನನ್ನ ಕಡೆ ರೊಕ್ಕ ಇದ್ದಿದ್ದಿಲ್ಲ. ಪರವಕ್ಕಾರ ನೀವೇನ್ ತರೋದ್ ಬೇಡ್ರಿ, ನಾನ ಹೋಗಿ ತಗೊಂಡ್ ಬರ್ತೀನಿ ತಗೋರಿ. ನೀವು ಸ್ವಲ್ಪ ಮನೆ ಕಡೆ ನೋಡ್ತೀರಿ ಅಷ್ಟೇ. ಆತ್ರಿ ಅಪ್ಪರ. ಚಾ ಪುಡಿ ಎಲ್ಲ ತಂದು ಬಡಿತೀನಿ, ಸ್ವಲ್ಪ ಇಲ್ಲಿ ನೋಡ್ತಿರೋ. ಹೋಗ್ರಿ ನೀವು ಹೋಗ್ಬೇಕಂತ ಮತ್ತ ಹೇಳಿದ್ದು. ಅಯ್ಯೋ ದೇವ್ರೆ, ಇವತ್ತು ನನ್ನ ಮನೆಯಾಗಿ ಉಳ್ದೈತ್ ನೋಡು. ಯಾರು ಇಲ್ಲ ಮನ್ಯಾಗ. ನಂಗೆ ಇಷ್ಟ ಬಂದಂಗಿರ್ಬೋದು. ಮೊದ್ಲು ಸ್ವಲ್ಪ ಸಂತಿ ಸಾಮಾನೆಲ್ಲ ತೆಗೆದು ಒಂದು ಚೀಲ್ದಾಗ ಹಾಕೊಂಡು ನನ್ನ ಸೊಸಿಗ ಮಗ್ಗ ಕೊಟ್ಟು ಬರ್ಬೇಕಪ್ಪ. ಪಾಪ ಅವರು ಸ್ವಲ್ಪ ರುಚಿಯಾಗಿ ತಿನ್ಲಿ.